ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತ ಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ. ಬೆಳಗಿನ ಪಾಠ ಆದ ಮೇಲೆ ಈಗ ಮುಂದುವರೆದು ಆ ಅಕಾರದ ಅರ್ಥವೇ ನಾರಾಯಣ ಶಬ್ದ. ನಾರಾಯಣ ಶಬ್ದವೂ ಕೂಡ ಅಕಾರದ ಅರ್ಥವನ್ನೇ ಹೇಳಲಿಕ್ಕೆ ಹೊರಟಿದೆ ಅಂತ ತಿಳಿಸಿ ಹೊರಟ. ಬೆಳಗ್ಗೆ ಓಂಕಾರ ಆಯಿತು, ಈಗ ನಾರಾಯಣ ಶಬ್ದ ಇದ ಆದ ಮೇಲೆ ಬೃಹತಿ ಅಂತರೂ ಸರಿಯೇ ಸರಿ. ಹಿಂಗ ಒಂದು ಎರಡು ಮೂರನ್ನ ತೋರಿಸಿಕೊಟ್ಟು ನಮಗ ಅಂದ್ರ ಅಕಾರದ ಅರ್ಥವನ್ನ ಓಂಕಾರವು ಹೇಳ್ತದ, ನಾರಾಯಣ ಶಬ್ದವು ಹೇಳ್ತದ, ಬೃಹತಿ ಸಹಸ್ರವು ಹೇಳ್ತದ ಅಂತ ಮೂರು ದೃಷ್ಟಾಂತವನ್ನ ಕೊಟ್ಟು ಬಿಟ್ರೆ ಸಮಗ್ರವಾದ ವೇದವಾಂಗ್ಮಯ, ಸಂಪೂರ್ಣವಾದ ಪುರಾಣ ವಾಂಗ್ಮಯ ಮತ್ತು ಇತಿಹಾಸಗಳು ಎಲ್ಲವೂ ಕೂಡ ಭಗವಂತನ ರಹಸ್ಯ ನಾಮವಾದ ಅಕಾರದ ಅರ್ಥವನ್ನೇ ಹೇಳಲಿಕ್ಕೆ ಹೊರಟಿವೆ ಅನ್ನೋದು ನಮಗ ಅತ್ಯಂತ ಸ್ಪಷ್ಟವಾಗಿ ತಿಳಿತದ. ಏನು ಅಕಾರದ ಅರ್ಥಗಳೇನವ? ವಿರುದ್ಧ, ಅನ್ಯ, ಅಭಾವ. ಈ ಅರ್ಥಗಳೇ ನಾರಾಯಣ ಶಬ್ದದ ಅರ್ಥವಾಗಿದೆ. ಹೆಂಗ್ ಬರ್ಕೋಬೇಕು ಅಂದ್ರ ನ ಪ್ಲಸ್ ಅ ಪ್ಲಸ್ ರ ಪ್ಲಸ್ ಅ ಹಿಂಗ 4 ಬರ್ಕೊಳ್ರಿ. ಮೊದಲನೇದ್ದು 4 ಆಯ್ತು. ಆದ್ಮೇಲೆ ಯ ಪ್ಲಸ್ ಣ, ಯ ಮತ್ತು ನ, ನಾರಾಯಣ ಆಯ್ತಲ್ಲ. ಮತ್ತದು ಸರಿ ಆಯ್ತಿಲ್ಲೋ? ನ ಅನ್ನೋದು ಒಂದದ, ಅ ಅನ್ನೋದು ಒಂದದ, ರ ಅಂಬೋದು ಒಂದದ, ಅ ಅಂಬೋದು ಒಂದದ, ಯ ಮತ್ತು ಣ ಇವು ಎಲ್ಲವೂ ಕೂಡ ಆಕಾರದ ಅರ್ಥವನ್ನೇ ಹೇಳ್ತಾ ಇದೆ. ಈ ಅಭಿಪ್ರಾಯವನ್ನ ಆಚಾರ್ಯರು ಪ್ರಾಯಶಃ ತಾವು ಅನುವ್ಯಾಖ್ಯಾನದಲ್ಲಾಗಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಾಗಲಿ ಹೇಳಿಲ್ಲ. ಯಾಕಂದ್ರ ಅಲ್ಲಿ ಟೀಕಾಕೃತ್ಪಾದರು ನಾರಾಯಣ ಶಬ್ದದ ಅರ್ಥವನ್ನ ಹೇಳಲಿಕ್ಕೆ ಹೊರಟಾಗ ಗುಣಪೂರ್ಣ, ದೋಷ ದೂರ, ಮುಕ್ತಗಮ್ಯ, ವೇದ ಪ್ರತಿಪಾದ್ಯ ಈ ಅರ್ಥಗಳನ್ನು ಹೇಳ್ಯಾರ. ಇದೇನು ವಿರುದ್ಧ ಮತ್ತ ಅನ್ಯ, ಅಭಾವ ಅನ್ನೋ ಅರ್ಥದ ಅದನ್ನ ಟೀಕಾಕೃತ್ಪಾದರು ತೋರಿಸಿಲ್ಲ. ಅಂದ್ರ ಈ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ವಿಶೇಷವಾಗಿ ನಾರಾಯಣ ಶಬ್ದಾರ್ಥವನ್ನು ಹೇಳಿಕ್ಕೆ ಹೊರಟಾರ. ನೋಡ್ರಿ, ಅದಕ್ಕ ಕೆಳಗೆ ಬರೀತಾರ ನೋಡ್ರಿ. ಏಕಾರ್ಥತ್ವಾದ್ ಅಕಾರೋಸೌ ನಕಾರತ್ವ ಮುಪಾಗತಃ 199ನೇ ಪುಟದಲ್ಲಿ ಏಕಾರ್ಥತ್ವಾತ್ ಅಕಾರೋಸೌ ಅಂತ ಒಂದು ಪ್ರಾರಂಭ ಆಗ್ಲಿಕ್ಕೆ ಪ್ಯಾರ. ಅಕಾರೋಸೌ ನಕಾರತ್ವ ಉಪಾಗತಃ. ನಕಾರವು ಮತ್ತು ಅಕಾರವು ಏಕಾರ್ಥಕವಾಗಿದೆ. ಸರಳದ ಏಕಾರ್ಥತ್ವಾತ್ ಅಕಾರೋಸೌ ನಕಾರತ್ವ ಉಪಾಗತಃ. ನಾರಾಯಣ ಶಬ್ದದಲ್ಲಿ ನ ಏನಾಗಿದೆ ಅಂದ್ರ ಅಕಾರದ ಅರ್ಥವೇ ಆಗ್ಯದ. ಏನ್ ಬೇಕಾದ್ ತಗೊಳ್ರಿ. ನ ಅಂದ್ರ ವಿರುದ್ಧ ಅಂತ ಅರ್ಥ, ನ ಅಂದ್ರ ಅಲ್ಲ ಅಂತ ಅರ್ಥ, ನ ಅಂದ್ರ ಮತ್ತ ಅನ್ಯ ಅಂತ ಅರ್ಥ, ಎಲ್ಲ ವಿರುದ್ಧ. ಹೆಂಗ ಇವನು ಅವನು ವಿರುದ್ಧರು ಅಂತ ಹೇಳ್ಬೇಕಾದ್ರೆ ನ ಶಬ್ದ ಪ್ರಯೋಗ ಮಾಡ್ತಿರ್ತಾರೆ. ಅದಕ್ಕೆ ಏಕಾರ್ಥತ್ವ ಅಕಾರೋಸೌ ನಕಾರತ್ವ ಉಪಾಗತಃ. ಸರಿ ಆಯ್ತಾ? ನಕಾರವು ಏನಾಗ್ಯದ ಅಕಾರದ ಅರ್ಥವನ್ನೇ ಉಳ್ಳದ್ದಾದ್ರಿಂದ ಅದು ನ ಅಂತ ಆಗಿಬಿಡ್ತು. ನ ಹೋಗಿ ನ ಆತೀಗ. ಯಾಕ ಅರ್ಥ ಸಮಾನವಾದ ಅರ್ಥ ಇದ್ದುದ್ರಿಂದ ಕಲ್ಪನಾ ಬರ್ಲಿಕ್ಕತ್ತದಲ್ಲ ಏನಂತ ಹೇಳಿದ್ದು. ಅ ಅಂದ್ರೆ ಉದಾಹರಣೆ ಇಟ್ಕೊಳ್ರಿ. ಅ ಅನ್ನೋ ಶಬ್ದಕ್ಕ ನಿಷೇಧ, ಅಭಾವ ಅನ್ನೋ ಅರ್ಥ ಇಟ್ಕೊಂಡಿದ್ರ ನ ಅನ್ನೋ ಶಬ್ದಕ್ಕೂ ನಿಷೇಧ, ಅಭಾವ ಅಂತ ಅದ. ಅದರಿಂದ ನ ಹಂಗ ಉಳಿತು. ಉಳಿದ ಮೇಲೆ ಏನಾಯ್ತು? ಮುಂದ ಅ ಬರ್ಕೊಂಡ್ರೆ ನೋಡ್ರಿ ಪ್ಲಸ್, ಅದು ಅ ಬಂತ. ಮತ್ತ ಅದು ಏನಾಯ್ತು ಅಂದ್ರ ದೀರ್ಘೀಭೂತ ಪುನಸ್ತೇನೈವ ಅಕಾರೇಣ ಸಹಸ್ಥಿತ. ದೀರ್ಘಗೊಳಿತು. ನ ಪ್ಲಸ್ ಅ ಇಸ್ ಈಕ್ವಲ್ ಟು ನಾ ಅಂತ ಆಯ್ತು. ನಕಾರದ ಅರ್ಥ ಏನ್ ಹೇಳ್ತದೋ ಅದರಲ್ಲಿನ ಆಧಿಕ್ಯವನ್ನ ಈ ಅ ಹೇಳ್ತದೆ. ಹಿಂಗಾಗಿ ನಕಾರದ ಅರ್ಥ ಇಟ್ಟುಕೊಂಡು ಅ ಸೇರ್ಸ್ಕೊಂಡ್ರ ನಾ ಅಂದ್ರ ನದ ಅರ್ಥ ಅಧಿಕ ಅದ ಅಂತ ಅರ್ಥದ. ಗೊತ್ತಾಯ್ತಿಲ್ಲ ಹೇಳಿದ್ದಂತ? ನಕ ಅರ್ಥ ಏನ್ ಹೇಳ್ತೀರಿ ಹೇಳ್ರಿ. ಅದಕ್ಕೆ ವಿರುದ್ಧ ಅದರ ಅರ್ಥದೊಳಗೆ ಆಧಿಕ್ಯ ಬರ್ಲಿಕ್ಕೆ ದೀರ್ಘ. ಸರಿ ಹೋತ? ಒಂದು. ಎರಡನೇದ್ದು ಅಭಾವವಾಚ್ಯಕಾರಸ್ಯ ಹರ್ತೋ ರೇಫಕ್ಷಯಂ ವದನ್.
ಸೋಪ್ಯಕಾರೇಣ ಸಹಿತ ದೀರ್ಘತ್ವಂ ಸಮುಪಾಗತಃ. ಈ ರ ಅದ ನೋಡ್ರಿ, ರ ರ ಅಂದ್ರೆ ಏನ್ ಗೊತ್ತಾ? ಸಂಸ್ಕೃತದಲ್ಲಿ ರೀಂಗ್ ಕ್ಷಯೇ ಅಂತ ಧಾತು ಸಂಸ್ಕೃತದಲ್ಲಿ ಬರೆದಿಟ್ಕೊಂಡಿರ್ರಿ. ರೀಂಗ್ ಕ್ಷಯೇ, ಕ್ಷಯ ಅಂತನ್ನೋ ಅರ್ಥವನ್ನು ಹೇಳ್ತದೆ. ಕ್ಷಯ ಅಂತಂದ್ರೆ ಏನು? ಕ್ಷಯ ಅಂದ್ರೆ ಅಭಾವ, ನಾಶ ಅಂತ ಅರ್ಥದಕ್ಕೆ, ಬೇರೆ ಏನಿಲ್ಲ. ನಾಶ ನಾಶ. ಸರಿ. ಅವಾಗ ಸರಿ ಸರಿ ಸರಿ. ಹಾ, ಅದ ಅರ್ಥ ಹೇಳ್ತೀನಿ ಆಮೇಲೆ, ಏನಂತ ತಿಳ್ಕೊಂಡು ಹೇಳ್ಕೋತ ಹೋಗ್ತೀನಿ, ಮುಂದೆ ಬರ್ಕೋ ಅಂತ್ರಿ. ಆಮೇಲೆ ಈ ಸದ್ಯಕ್ಕೆ ಏನ್ ಬರ್ಕೊಳ್ರಿ, ನಕಾರಕ್ಕ ಅದು ಅಕಾರದ ಅರ್ಥ ಅದ, ಅದ್ರ ಜೊತೆ ಅಕಾರ ಸೇರ್ಕೊಂಡು ಆ ಅರ್ಥ ದೀರ್ಘವಾಯಿತು. ಇದಾದ ಮೇಲೆ ಎರಡನೇದ್ದೇನು ಅಂತ ಕೇಳಿದ್ರೆ, ರಿಂಗ್ ಕ್ಷಯೇ ಅಂತ ಧಾತು ಅದ, ಅದರಿಂದ ಅಭಾವ, ಕ್ಷಯ ಅಂದ್ರೆ ನಾಶ, ನಾಶ ಅಂದ್ರೆ ಅಭಾವ, ಅದ ಹೇಳಿಗತ್ತದ. ಅಭಾವ ಚಕಾರಸ್ಯ ಹ್ಯರ್ಥ ರೇಫ ಕ್ಷಯಂ ಕ್ಷಯಂ ವದನ್ ಸೋಪ್ಯಕಾರೇಣ ಸಹಿತ, ಅದು ಕೂಡ ಆಕಾರದಿಂದ ಸೇರಿಕೊಂಡು ದೀರ್ಘತ್ವಂ ಸೋಪಾಗತಃ, ದೀರ್ಘವಾಗಿ ಬಿಡ್ತು, ಅದು ಆಧಿಕ್ಯ ಬಂತಲ್ಲಿ. ನದ ಅರ್ಥ ಏನ್ ಹೇಳ್ತೀರಿ? ಅದರದ್ದು ಅರ್ಥ ಅದಕ್ಕೆ ಜೊತೆಗೆ ದೀರ್ಘಾರ್ಥ. ರ ಏನ್ ಅರ್ಥ ಹೇಳ್ತೀರಿ? ಅಭಾವ, ಅದರ ಜೊತೆಗೆ ಅದೀರ್ಘಾರ್ಥ, ಹಿಂಗಾಗಿ ನಾರ ಅಂತ ಆಯ್ತು. ಯ ಅಂದ್ರೆ ಏನು ಅಂತ ಕೇಳಿದ್ರೆ, ಅಭಾವವಾಚ್ ಚಕಾರಸ್ಸ ಏಕಾರ್ಥಾತ್ ಗತ್ಯ ಭಾವಯೋ ಯಕಾರತ್ವಂ ಗತಸ್ತಸ್ಮಾನ್ ನ ರೇಫಸ್ಯೋತ್ತರತಃ. ಯ ಅನ್ನೋ ಶಬ್ದಕ್ಕೆ ಅದಕ್ಕೂ ಕೂಡ ನೋಡ್ರಿ ಅಭಾವ ಅನ್ನೋ ಅರ್ಥವನ್ನು ಹೇಳಿಗತಾರೋ. ಏನು? ಅಭಾವವಾಚ್ಯಾಕಾರ ಸ ಏಕಾರ್ಥತ್ವಾತ್ ಗತ್ಯ ಭಾವಯೋ, ಗತಿ ಮತ್ತು ಅಭಾವ ಅನ್ನೋ ಅರ್ಥವನ್ನು ಹೇಳ್ತದ. ಯಾವುದು? ಯ. ಯಾಕಂದ್ರ ಯಾತಿ ಅಂದ್ರೆ ಗತಿ ಅಂತ ಅರ್ಥ, ಹೋಗುವುದು. ಹೋಗುವುದು ಅಂದ್ರೆ ಅಪಗತಿ, ದೂರ ಹೋಗುವುದು, ನಾಶವಾಗುವುದು ಅಂತೆ ಅರ್ಥ ಅದ ಯಕಾರಕ್ಕ. ಅಲ್ಲಿ ದೀರ್ಘ ಬಂದಿಲ್ಲ, ಅಲ್ಲಿ ದೀರ್ಘ ಬಂದಿಲ್ಲ. ನಕ್ ಬಂದು ದೀರ್ಘ ಬಂದದ, ರಕ್ ಬಂದು ದೀರ್ಘ ಬಂದದ, ಯಕ್ ಮಾತ್ರ ಕೇವಲ ಯಕಾರದ ಅರ್ಥ ಯಾತಿ ಅಂತ. ಯಾತಿ ಇತಿ ಯ. ಯಾತಿ ಅಂದ್ರೆ ಗಚ್ಚತಿ, ಗಚ್ಚತಿ ಅಂದ್ರೆ ಅಪಗಚ್ಚತಿ, ಅದು ಅಭಾವ ಅಂತನೋ ಅರ್ಥವನ್ನು ಹೇಳ್ತದ. ಇನ್ನ ರೇಫಸ್ಯೋತ್ತರತ್ವತಃ ನ, ನ ಅದಲ್ಲ, ಮುಂದೆ ನಾರಾಯಣ ಆಗ್ಬೇಕದು. ರಕಾರೋತ್ತರದಿಂದ ನಕಾರ ಬಂತು. ನಕಾರಣತ್ವಂ ಗತೋ ಹ್ಯಕಾರೋಸೌ ನೋ ವಿರುದ್ಧಾರ್ಥವಾಚಕ. ಇಲ್ಲೇನಾಗಿದೆ ಅಂದ್ರೆ ವಿರುದ್ಧ ಎಂಬ ಅರ್ಥವನ್ನು ಹೇಳಲಿಕ್ಕೆ ಹೊರಟದ. ಯಾವುದು? ಕೊನೇಣ ನಾರಾಯಣ ಅನ್ನೋಲಿ ನಕಾರವು ವಿರುದ್ಧಾರ್ಥವನ್ನು ಹೇಳಲಿಕ್ಕೆ ಹೊರಟದ. ಸರಿ, ಈಗ ಅರ್ಥ ಬರ್ಕೊಳ್ರಿ. ನಾರಾಯಣ ಶಬ್ದ ಅರ್ಥ ಏನಂತ ತಿಳ್ಕೊಂಡ್ ಬರ್ಕೋಬೇಕು. ಮೊದಲನೆಯದ್ದು ನ ಶಬ್ದದ ಮುಂದೆ ಕೆಳಗೆ ಪೆನ್ಸಿಲ್ ಇದು ಪೆನ್ಲೆ ಮಾರ್ಕ್ ಹಾಕೊಂಡು ನ ಅಥವಾ ನ ಇಸ್ ಈಕ್ವಲ್ ಟು ಸರ್ವಜೀವ ಭಿನ್ನ. ಅ ಇಸ್ ಈಕ್ವಲ್ ಟು ಆ ಪ್ಲಸ್ ಅ ಇಸ್ ಈಕ್ವಲ್ ಟು ಸರ್ವ ಜಡ ಭಿನ್ನ. ನ ಬರ್ಕೊಂಡು ಸರ್ವ ಜೀವ ಭಿನ್ನ, ಅ ಬರ್ಕೊಂಡು ಸರ್ವ ಜಡ ಭಿನ್ನ. ಮುಂದ ರ ಬರ್ಕೊಂಡು ಸರ್ವದೋಷರಹಿತ. ಮುಂದ ಅ ಬರ್ಕೊಂಡು ಸರ್ವೋತ್ತಮ. ಮುಂದ ಯ ಬರ್ಕೊಂಡು ಭಕ್ತ ದೋಷ ನಾಶಕ. ಮುಂದ ಣ ಬರ್ಕೊಂಡು ಸರ್ವದೋಷ ವಿರುದ್ಧ ಅಂದ್ರೆ ಗುಣಪೂರ್ಣ. ನ ಕೊನೆಯದು ನ ಸರ್ವದೋಷ ವಿರುದ್ಧ ಅಂದ್ಮೇಲೆ ಗುಣಪೂರ್ಣ. ಮುಂದ ನಾವು ಇಷ್ಟು ಅರ್ಥ ಬರ್ಕೊಂಡಿದ್ದೇವೆ. ನ ಅನ್ನುವ ಶಬ್ದಕ್ಕೆ ಸರ್ವಜೀವರಿಂದ ಭಿನ್ನ, ಅ ಅನ್ನೋ ಶಬ್ದಕ್ಕೆ ಸರ್ವ ಜಡ ಭಿನ್ನ, ಮತ್ತ ರ ಅನ್ನೋ ಶಬ್ದಕ್ಕೆ ಸರ್ವದೋಷರಹಿತ, ಅ ಅನ್ನೋ ಶಬ್ದಕ್ಕೆ ಸರ್ವೋತ್ತಮ, ಯ ಅಂಬೋ ಶಬ್ದಕ್ಕೆ ಭಕ್ತರ ದೋಷನಾಶಕ, ಮತ್ತೆ ಣ ಅಂಬೋದಕ್ಕೆ ಸರ್ವದೋಷ ವಿರುದ್ಧ ಗುಣವುಳ್ಳವನು, ಸರ್ವದೋಷಗಳ ವಿರುದ್ಧವಾಗಿ ಗುಣವುಳ್ಳವನು ಅಂತ ಅರ್ಥ, ಗುಣಸ್ವರೂಪನಾಗಿದ್ದಾನೆ ಅಂತ ಅರ್ಥ. ಕೆಳಗ ಭಾಷೆ ನೋಡ್ಬಿಡ್ರಿ ಏನಂತ, ನೋ ವಿರುದ್ಧಾರ್ಥವಾಚಕ ತನಕ ಆಗಿದೆ. ಮುಂದ ಅನ್ಯತ್ವಾತ್ ಸರ್ವಜೀವೇಭ್ಯ
ಜಡೇಭ್ಯಶ್ಚ ಸದೈವ ಹಿ ಅನ್ಯತ್ವಾತ್ ಸರ್ವಜೀವೇಭ್ಯಃ ಅನ್ಯತ್ವಾತ್ ಸರ್ವಜಡೇಭ್ಯಶ್ಚ ಅನ್ಯತ್ವಾತ್ ಎಲ್ಲ ಜೀವರಿಂದ ಹಾಗೂ ಜಡಗಳಿಂದ ಭಿನ್ನನಾಗಿದ್ದಾನೆ, ಅನ್ಯನಾಗಿದ್ದಾನೆ. ಹೌದು, ಅಲ್ಲೇನೋ ಮತ್ತೆ ನೀವು ಅಧಿಕ ಅಂತ ಅರ್ಥ ಹೇಳಿದ್ರಿ, ಅದರೊಳಗೆ ಬಂದು ಅಧಿಕ ಅಂದಿದ್ರಿ. ಎಲ್ಲದ ಅಧಿಕ ಎಲ್ಲದ ಅಂದ್ರೆ ಸದೈವ ಹಿ. ಶ್ರೀಮದಾಚಾರ್ಯ ಅಂತಾರ ಸದೈವ, ಯಾವಾಗಲೂ ಇದೆ ಆಧಿಕ್ಯ. ಇವತ್ತಷ್ಟ ಜೀವ ಜಡರಿಂದ ಭಿನ್ನ ಇದ್ದಾನ ಅಂತ ಅಲ್ಲ, ನಿನ್ನೆಷ್ಟೇ ಇದ್ದ ಅಂತಲ್ಲ, ಯಾವಾಗಲೂ ಜೀವ ಜಡರಿಂದ ಭಿನ್ನನಿದ್ದಾನ ಎಂಬುದ ಆಧಿಕ್ಯದ ಅರ್ಥ. ಯಾಕಂದ್ರೆ ನ ಶಬ್ದದ ಅರ್ಥ ಏನು? ಭಿನ್ನ ಅಂತ. ನ ಶಬ್ದ ಅರ್ಥ ಭಿನ್ನ ಅಂದ್ಮೇಲೆ ಜೀವ ಭಿನ್ನ ಜಡ ಭಿನ್ನ ಅಂತ ಅರ್ಥ ಬಂದ್ಬಿಡ್ತು. ಇದ್ರೊಳಗೆ ಆಧಿಕ್ಯ ಹೇಳ್ಬೇಕಾದ್ರೆ ಯಾವಾಗಲೂ ಭಿನ್ನ ಅಂತ ಹೇಳಿದಾಗಲೇನೆ ಆಧಿಕ್ಯವನ್ನ ಹೇಳಿದಂತೆ ಆಗ್ತದ. ಅದಕ್ಕೆ ಆಚಾರ್ಯ ಆ ವಾಕ್ಯ ಬರೆದ್ರು. ಸರಿ, ಮುಂದೆ ನೋಡ್ರಿ. ಸರ್ವದೋಷೋಜ್ಜಿತತ್ವಾತ್, ಮುಂದೇನದ? ಸರ್ವದೋಷೋಜ್ಜಿತ ಅಂತದ. ರ ಶಬ್ದ ಅರ್ಥ ಸರ್ವದೋಷಗಳಿಂದ ರಹಿತನಾದವನು. ಆಮೇಲೆ ಏನದು ಮತ್ತ? ಸರ್ವತೋಪ್ಯಧಿಕತ್ವತಃ, ಸರ್ವೋತ್ತಮನಾಗಿದ್ದಾನೆ ಅಂತ. ಮುಂದ ಯ ಶಬ್ದಕ್ಕ ನಿರಸನಾಚ್ಯ ದೋಷಾಣಂ ಸ್ವಭಕ್ತೇಭ್ಯ ಸಮಂತತಃ, ಎಲ್ಲಾ ರೀತಿಯಿಂದಲೂ ಭಕ್ತರ ದೋಷಗಳನ್ನು ಪರಿಹಾರ ಮಾಡುತ್ತಾನೆ. ಆದ್ರಿಂದ ದೇವರ ನಾರಾಯಣದಲ್ಲಿ ಯಕಾರ ಬಂದಿದೆ. ಸರ್ವದೋಷ ವಿರುದ್ಧೋರು ಗುಣಪೂರ್ಣ ಸ್ವರೂಪತಃ, ಎಲ್ಲ ದೋಷಗಳಿಗೆ ವಿರುದ್ಧವಾಗಿರುವಂತಹದ್ದು ಯಾವುದು? ಗುಣಗಳು. ಆ ಗುಣಗಳ ಸ್ವರೂಪ ಉಳ್ಳವನಾದ್ದರಿಂದ ನಾರಾಯಣ ಇತಿ ಪ್ರೋಕ್ತೋ, ನಾರಾಯಣ ಅಂತ ಕರೆಸಿಕೊಂಡಿದ್ದಾನ. ಚಕಾರಾರ್ಥ ಅಕಾರಾರ್ಥೋ ಅಯಮೇವ ಹಿ, ಇದು ಕೂಡ ಅಕಾರದ ಅರ್ಥವೇ ಆಗಿದೆ. ಸರಿ ಆಯ್ತಾ? ನಾರಾಯಣ ಶಬ್ದಾರ್ಥ ಹೆಂಗ ಅಂತ ತಿಳ್ಕೊಂಡು ಹೇಳಿಕೊಟ್ರು. ತಸ್ಮಾತ್ ಅಕಾರ ಬೀಜೇಯಂ ವಿಷ್ಣೋರ್ ನಾರಾಯಣ ಅಭಿಧ, ಅದರಿಂದ ವಿಷ್ಣೋಹೋ ಭಗವಂತನ ನಾರಾಯಣ ಅಭಿಧ, ನಾರಾಯಣವೆಂಬುವಂತಹ ಹೆಸರು ಅಕಾರ ಬೀಜ, ಅಕಾರವನ್ನೇ ಬೀಜ ಉಳ್ಳದ್ದಾಗಿದೆ, ಅಂದ್ರೆ ಅಕಾರಾರ್ಥವನ್ನು ಉಳ್ಳದ್ದಾಗಿದೆ. ಪ್ರಣವಶ್ಚ ತಥೋ ಅಕಾರ ಪ್ರಧಾನಂ ನಾಮಚಕ್ರಿಣ, ಪ್ರಣವಶ್ಚ ಅಂದ್ರೆ ಓಂಕಾರವೂ ಕೂಡ, ಪ್ರಣವ ಶಬ್ದಕ್ಕೆ ಓಂಕಾರ ಅಂತ ಅರ್ಥ, ಓಂಕಾರವೂ ಕೂಡ ಅಕಾರವನ್ನ ಬೀಜ ಉಳ್ಳದ್ದಾಗಿದೆ. ಆದ್ದರಿಂದ ಅಕಾರ ಪ್ರಧಾನಂ ನಾಮಚಕ್ರಿಣ, ಅಕಾರವು ಭಗವಂತನ ಪ್ರಧಾನವಾದ ನಾಮವೆನಿಸಿದೆ. ಇಷ್ಟು ವಿಷಯ ಆಯ್ತೀಗ. ಪುಟ ಸಂಖ್ಯೆ 200, ಪುಟ ಸಂಖ್ಯೆ 200ರಲ್ಲಿ ಅಕಾರ ನಾಮಾನಾನ್ಯೋಸ್ತೆ ತಮೃತೆ ಪುರುಷೋತ್ತಮಂ, ಅಕಾರವೆಂಬ ಹೆಸರು, ಅಕಾರವೆಂಬ ಹೆಸರು ಪುರುಷೋತ್ತಮಂ ತಂ ಪುರುಷೋತ್ತಮಂ ರತೆ ನ ಅನ್ಯಃ ಅಸ್ತಿ, ಇನ್ಯಾರಿ ಇಲ್ಲ. ಅಕಾರ ಎಂಬ ಹೆಸರು ಭಗವಂತನನ್ನ ಬಿಟ್ಟರೆ ಇನ್ಯಾರಿಗೂ ಇಲ್ಲ. ಬ್ರಹ್ಮರುದ್ರಾದಿ ನಾಮಾನಿ ಬ್ರಹ್ಮಾದಿಶ್ವಪ್ಯಮುಖ್ಯತಃ, ಬ್ರಹ್ಮರುದ್ರಾದಿ ನಾಮಗಳು ಕೂಡ ಬ್ರಹ್ಮರುದ್ರಾದಿಗಳಿಗೆ ಅಮುಖ್ಯವಾಗ್ಯವ, ಮುಖ್ಯವಾಗಿ ಇಲ್ಲ. ಅಂದ್ರೆ ಪರಮಾತ್ಮನಲ್ಲಿಯೇ ಎಲ್ಲ ನಾಮಗಳು ಮುಖ್ಯವಾಗಿ ಇರುವುದು. ಎಲ್ಲ ಮೊನ್ನೆ ಹೇಳಿದ್ವಲ್ಲ, ಅವರಿಗೆ ಆ ಹೆಸರಿಲ್ಲ, ಈ ಹೆಸರೇನಿರಬೇಕು ಅಂತ ತಿಳ್ಕೊಂಡು ಹೇಳಿ. ಹಂಗ ಬ್ರಹ್ಮರುದ್ರಾದಿ ದೇವತೆಗಳಿಗೇನೆ ಆ ಬ್ರಹ್ಮ ರುದ್ರ ಎಂಬ ನಾಮಗಳು ಅಮುಖ್ಯವಾಗಿ ಇವೆ. ಪರಮಾತ್ಮನಲ್ಲಿಯೇನೆ ಬ್ರಹ್ಮರುದ್ರಾದಿ ನಾಮಗಳು ಮುಖ್ಯವಾಗಿವೆ. ಅಂಥ ಸಂದರ್ಭದಲ್ಲಿ ಅಕಾರ ಹೆಂಗಿರ್ಲಿಕ್ಕೆ ಸಾಧ್ಯ ಅದ? ಇಲ್ವೇ ಇಲ್ಲ. ಅದನ್ನ ಹೇಳ್ಯಾರ. ವರ್ತಂತೆ ನತು ಅಕಾರೋಯಂ ವರ್ತತೆ ಕೇಶವಂ ವಿನ, ಭಗವಂತನನ್ನ ಬಿಟ್ರೆ ಬೇರೆ ಕಡೆಗೆ ಈ ಅಕಾರವು ಇಲ್ಲವೇ ಇಲ್ಲ. ಏನ್ ಹೇಳಿದ್ರು? ಅಕಾರ ನಾಮಾನ ಅನ್ಯೋಸ್ತಿ ತಮೃತೆ ಪುರುಷೋತ್ತಮಂ ಬ್ರಹ್ಮರುದ್ರಾದಿ ನಾಮಾನಿ ಬ್ರಹ್ಮಾದಿಶ್ವಪು ಅಮುಖ್ಯತಃ, ಅಕಾರವೆಂಬ ಹೆಸರು ಭಗವಂತನನ್ನ ಬಿಟ್ಟು ಬೇರೆಯವರಿಗಿಲ್ಲ. ಬ್ರಹ್ಮರುದ್ರಾದಿ ನಾಮಗಳು ಬ್ರಹ್ಮರುದ್ರಾದಿಗಳಲ್ಲೇ ಅಮುಖ್ಯವಾಗಿ ಇವೆ. ವರ್ತಂತೆ ನತು ಅಕಾರೋಯಂ ವರ್ತತೆ ಕೇಶವಂ ವಿನ, ಭಗವಂತನನ್ನ ಬಿಟ್ರೆ ಬೇರೆಯವರಿಗೆ ನಾಮ ಇಲ್ಲ, ಎಂಬ ನಾಮ ಇಲ್ಲ. ನಾರಾಯಣಾದಿ ನಾಮಾನಿ ನೃಣಾಂ ನಾಮ ಕ್ರಿಯಾಸ್ವಪಿ ವಿಹಿತಾನಿ ಅಕಾರೋಯಂ ಅಕಾರಃ ನೈವಾಯಂ ವಿಹಿತಃ ತಮೃತೆ ಪ್ರಭುಂ. ಎಷ್ಟು ದೊಡ್ಡ ಮಾತು! ಆ ಬ್ರಹ್ಮಸಾರ ಗ್ರಂಥ, ಈ ಬ್ರಹ್ಮಸಾರ ಗ್ರಂಥವನ್ನೇ ಅಲ್ಲಿಯೂ ಕೊಟ್ಟಾರ ಶ್ರೀಮದಾಚಾರ್ಯ. ಎಲ್ಲಿ? ತಲವಕಾರ ಉಪನಿಷತ್ತಿನ ಅರ್ಥವನ್ನು ಹೇಳುವಾಗ, ಆಮೇಲೆ ಅಲ್ಲಿ ಹೇಳೋ ಕಾಲಕ್ಕೆ ಅದೇ ಕೊಟ್ಟಾರ. ಇಲ್ಲಿಯೂ ಅರ್ಥ ಬರ್ತದ. ನಾರಾಯಣಾದಿ ನಾಮಗಳನ್ನ ಮಕ್ಕಳಿಗೆ ಹೆಸರಿಡೋ ಕಾಲಕ್ಕೆ ಉಪಯೋಗಿಸ್ಕೋತೀರಿ. ನಾರಾಯಣಾದಿ ನಾಮಾನಿ ನೃಣಾಂ ನಾಮಕ್ರಿಯಾ ಸ್ವಪಿ, ಮನುಷ್ಯರಿಗೆ ನಾಮಕ್ರಿಯಾ ಹೆಸರಿಡೋ ಕಾಲಕ್ಕ, ನಾಮಕರಣ ಮಾಡೋ ಕಾಲಕ್ಕ ಹೇಳ್ತೀರಿ. ವಿಹಿತಾನಿ ಅಕಾರೋಯಂ ಅಕಾರಃ ನೈವಾಯಂ ವಿಹಿತಃ, ಆದ್ರ ಅಕಾರ ಎನ್ನುವ ಹೆಸರನ್ನ ಯಾರಿಗೂ ಇಟ್ಟಿಲ್ಲ. ಬೆಳಗ್ಗೆ ಹೇಳಿದ್ನಲ್ಲ ಪಾಠದಲ್ಲಿ, ಅಕಾರ ಇಟ್ಟರೆ ಕರೀತೀರಿ ಹೆಂಗ?
ಅವ ಅಕಾರ ಎಂಬ ಹೆಸರು ಇಟ್ಕೊಂಡವ ಸುಧಾ ಪಂಡಿತ ಆಗಿ ಬಂದ ಅಂತ ಇಟ್ಕೊಳ್ರಿ ಓದಿಬಿಟ್ಟು. ಆಚಾರ ಅಂತ ಕರಿಬೇಕು ಅವಂಗ. ಯಾಕ ಅ ಪ್ಲಸ್ ಆಚಾರು ಆಚಾರು ಅಂತ ಇಷ್ಟ ಕರಿಬೇಕು ಅವಂಗ. ಯಾಕಂದ್ರೆ ಸವಣ ಸಂಧಿ ಆಗ್ಬಿಡುತ್ತೆ ಅಲ್ಲಿ. ಅ ಆ ಸೇರ್ಕೊಂಡು ಆ ಇಸ್ ಈಕ್ವಲ್ ಟು ಆಚಾರು ಅಂತ ಅಷ್ಟೇ ಕರಿಬೇಕು ಅವಂಗ. ಆಚಾರ ಅಂತ ಕರಿಲಿಕ್ಕೆ ಬರಂಗಿಲ್ಲ, ಬಿಡಿಸ್ಲಿ ಬರಂಗಿಲ್ಲ ನಿಮ್ಗೆ. ಅದಕ್ಕೆ ಅಂದಮೇಲೆ ಯಾರೂ ಕೂಡ ಅಕಾರವನ್ನ ಇಟ್ಟುಕೊಂಡಿಲ್ಲ. ಭಾರಿ ವಿಚಿತ್ರ ಇದು, ಭಾರಿ ವಿಚಿತ್ರ. ಆಯ್ತಾ. ವಿಹಿತಾನ್ಯಕಾರೋಯಂ ನೈವಾಯಂ ವಿಹಿತ ಸ್ತಮೃತೆ ವಾಯುರ್ಬ್ರಹ್ಮಾಪಿ ಚಾಕಾರ ದೇವತೆ ನತು ನಾಮಿನೋ. ಶ್ರೀಮದಾಚಾರ್ಯರ ದಾರ್ಢ್ಯ ಎಷ್ಟದ ಅಂದ್ರ ವಾಯುದೇವರಿಗೂ ಬ್ರಹ್ಮದೇವರಿಗೂ ಅಕಾರದ ದೇವತಾತ್ವ ಕೊಡ್ತಾರೆ. ಅದ ಅಕಾರ ನಾಮತ್ವ ಕೊಡುವುದಿಲ್ಲ. ಅಕಾರಕ್ಕೆ ದೇವತೆಗಳು, ಓಂಕಾರದ ದೇವತೆಗಳು ಯಾರು? ವಾಯುದೇವರಾಗ್ಲಿ. ಓಂಕಾರಕ್ಕ ಮತ್ತು ಅಕಾರಕ್ಕೆ ದೇವತೆಗಳು ಯಾರು? ವಾಯುದೇವರಾಗ್ಲಿ ಬ್ರಹ್ಮದೇವರಾಗ್ಲಿ. ಆದ್ರೆ ಅಕಾರ ನಾಮ ವಾಯುದೇವರಿಗೂ ಇಲ್ಲ, ಬ್ರಹ್ಮದೇವರಿಗೂ ಇಲ್ಲ. ಅಭಿಮಾನಿ ದೇವತಾ ಆಗ್ಬಹುದು, ಅಭಿಮಾನಿ ದೇವತಾ ಆಗಲಿ, ಆದ್ರೆ ಅವರಲ್ಲ. ಯಥಾ ವೇದಾಭಿಧೇಯೋ ಅನ್ಯೋ ವೇದಾಖ್ಯಾ ದೇವತಾ ಪರ. ಹೆಂಗ ವೇದಗಳಿಂದ ಕರೆಸಿಕೊಳ್ಳುವ ವ್ಯಕ್ತಿಯೇ ಬೇರೆ, ವೇದಕ್ಕೆ ದೇವತಾನೇ ಬೇರೆ ಇರ್ತಾನೆ. ಈಗ ಉದಾಹರಣೆಗೆ ಅಗ್ನಿ ಅಂತನೋ ದೇವತಾ ಇದ್ದಾನೆ ವೇದಕ್ಕೆ, ಆದ್ರೆ ಆ ಮಂತ್ರಗಳಿಂದ ಕರೆಸಿಕೊಳ್ಳುವ ವ್ಯಕ್ತಿ ನಾರಾಯಣ ಇದ್ದಾನೆ. ಹಂಗಿದ್ದಂಗ ಅಕಾರದಿಂದ ಕರೆಸಿಕೊಳ್ಳುವನು ಪರಮಾತ್ಮ ಮಾತ್ರ ದೇವತಾ ಅವ ಆಗ್ಲಿ, ಯಾರು ವಾಯುದೇವರಾಗ್ಲಿ ಮತ್ತು ಬ್ರಹ್ಮದೇವರಾಗ್ಲಿ, ಏನ್ ಸಮಸ್ಯೆ ಇಲ್ಲ. ಏವಂ ನಾಮಾಭಿನಾಮಾನೀತು ವಾಯುರ್ವಾಚ್ಯೋ ಜನಾರ್ದನ. ಅದಕ್ಕ ನಾಮಾಭಿಮಾನೀತು ವಾಯು ವಾಚ್ಯ, ನಾಮಾಭಿಮಾನಿ ಆಗ್ಲಿ. ಜನಾರ್ದನ ತಸ್ಮಾದ್ ಇತಿ ನಾಮೇತಿ ವಿಷ್ಣೋ ಕೇವಲಮೇವಗಿ. ಜನಾರ್ದನನಿಗೇನೆ ಪರಮಾತ್ಮನಿಗೇನೆ ಈ ನಾಮ ಅದ ಅಂತ ತಿಳ್ಕೊಳ್ರಿ. ಅಕಾರ ಎಂಬುದು ಅವನಿಗೆ ಮಾತ್ರ ಅದ. ವಿಶೇಷತೋ ಅಸ್ಯ ವ್ಯಾಖ್ಯಾನಂ ಬೃಹತೀನಾಂ ಸಹಸ್ರಕಂ. ವಿಶೇಷವಾಗಿ ಬೃಹತಿ ಸಹಸ್ರವು ಅಕಾರದ ವ್ಯಾಖ್ಯಾನವಾಗಿದೆ. ತಸ್ಮಾತ್ ಪ್ರೀತೋ ಭವೇದ್ ವಿಷ್ಣು ಶಂಸನಾದ್ ಅಸ್ಯ ಸರ್ವದ. ಹಂಗ ಮತ್ತಿ ಬೃಹತಿ ಸಹಸ್ರವನ್ನ ಹೇಳುವುದರಿಂದ ಬಹಳ ಪ್ರೀತನಾಗ್ತಾನಂತೆ. ತಸ್ಮಾತ್ ಪ್ರೀತೋ ಭವೇದ್ ವಿಷ್ಣು ಶಂಸನಾದ್ ಅಸ್ಯ ಸರ್ವದ. ತಸ್ಮಾತ್ ಯಜ್ಞೇಪಿ ವಾ ಶಂಸೇತ್ ಅಯಜ್ಞೇಪಿ ರಹ ಪುಮಾನ್. ಯಜ್ಞ ಕಾಲದಲ್ಲಾದ್ರೂ ಹೇಳ್ರಿ, ಯಜ್ಞಕಾಲ ಇಲ್ಲ, ಏಕಾಂತದಲ್ಲಿ ಕುತ್ಕೊಂಡು ನಾವು ಹೇಳ್ತೀವಿ ಅಂದ್ರೆ ಅವಶ್ಯವಾಗಿ ಹೇಳ್ರಿ. ಯಾರು ಬೇಡ ಅಂತಾರ? ಅದನ್ನೇ ಬೆಳಗ್ಗೆ ಹೇಳಿದೆ. ಯಜ್ಞದಲ್ಲಿ ಹೇಳುವಾಗ ಜೋರಾಗಿ ಉಚ್ಚಾರಣೆ ಮಾಡಿ ಹೇಳ್ರಿ, ಒಬ್ಬರೇ ಪಾರಾಯಣ ಮಾಡುವಾಗ ಮೆಲ್ಲಗೆ ಹೇಳ್ರಿ. ಧ್ಯಾತ್ವಾ ನಾರಾಯಣಂ ದೇವಂ ವಿಷ್ಣೋರನ್ನಂ ಹಿ ತತ್ಪರಂ. ಏಕಾಂತದಲ್ಲಿ ಕುಳಿತುಕೊಂಡು ಮೆಲ್ಲನೆ ಈ 1000 ಮಂತ್ರಗಳನ್ನು ವಿಶ್ವಾಮಿತ್ರರು ಭಗವಂತನಿಗೆ ಅನ್ನದಷ್ಟು ತೃಪ್ತಿ ಕೊಡ್ಲಿ ಎಂದು ಹೇಳಿದ್ದಾರೆ ಎಂದು ನೀವು ಹೇಳ್ತಾ ಹೋದ್ರೆ ಒಂದೊಂದು ಮಂತ್ರಗಳನ್ನು ಒಂದೊಂದು ತುತ್ತುಗಳನ್ನು ಭಗವಂತನ ಬಾಯಿಯಲ್ಲಿ ಹಾಕಿದಷ್ಟು ಪುಣ್ಯ ಇದೆ, ಭಗವಂತನ ಬಾಯಿಯಲ್ಲಿ ಹಾಕಿದಷ್ಟು ಪುಣ್ಯ ಇದೆ. ಇತ್ಯಾದಿ ಬ್ರಹ್ಮಸಾರೇ. ಇದೇ ಬ್ರಹ್ಮಸಾರ ಅಂತ ಕರೆಸಿಕೊಳ್ಳುವ ಗ್ರಂಥ. ಸರಿ ಹೋತಾ? ಮುಂದೆ ನೋಡ್ರಿ. ಪರಮ ವಿಕಾರೇಣ ಸಹ ವಿಕಾರ ಮಾತ್ರಸ್ಯಾಪಿ ಪ್ರಸ್ತುತತ್ವಾತ್ ತದೇತತ್ ಪಂಚವಿಧಮಿತಿ ಪರಾಮರ್ಶಃ. ಶ್ರೇಷ್ಠವಾಗಿರುವಂತಹ ವ್ಯಾಖ್ಯಾನದ ಜೊತೆಗೆ, ಇಲ್ಲಿ ಪರಮ ವಿಕಾರ ಅಂದ್ರೆ ಶ್ರೇಷ್ಠ ವ್ಯಾಖ್ಯಾನ, ಆ ಶ್ರೇಷ್ಠ ವ್ಯಾಖ್ಯಾನ ಜೊತೆಗೆ ವಿಕಾರ ಮಾತ್ರಸ್ಯಾಪಿ ಉಳಿದ ವ್ಯಾಖ್ಯಾನಗಳು ಪ್ರಸ್ತುತವಾದ್ದರಿಂದ ತದೇತತ್ ಪಂಚವಿಧಂ ಅಂತಂದಾರ. ಅಂದ್ರ ಅಕಾರದ ವ್ಯಾಖ್ಯಾನವು ಅಕಾರದ ವ್ಯಾಖ್ಯಾನವನ್ನ ಅನೇಕ ಮಾಡ್ಲಿಕ್ಕೆ ತಾವ. ಅದರಲ್ಲಿ 5 ರೀತಿ ಅದ. ಮಿತ, ಅಮಿತ, ಸ್ವರ, ಕುಂಭಿ, ಓಂ ಮತ್ತು ಸತ್ಯ, ಅನೃತ ಅಂತ ತಿಳ್ಕೊಂಡು 5 ಹೇಳಿದರು. ಈ 5 ಯಾಕೆ ಬಂತು? ಬೃಹತಿ ಸಹಸ್ರದಾಗ 5 ಅದೇನು ಅಂದ್ರೆ ಅಲ್ಲ, ಬೃಹತಿ ಸಹಸ್ರವನ್ನ ಹೊರತುಪಡಿಸಿ ಉಳಿದದ್ದನ್ನ ಎಲ್ಲವನ್ನೂ ತಗೊಂಡದ್ರಿಂದ ಅವುಗಳಲ್ಲಿ 5 ಭಾಗದ. ಮಿತ, ಅಮಿತ, ಸ್ವರ, ಸತ್ಯ, ಅನೃತ ಅಂತ 5 ಭಾಗ ಎಲ್ಲಾ ಸೇರಿಸಿದ ಹೊರತಾಗಿ ಕೇವಲ ಬೃಹತಿಯಲ್ಲ ಅಷ್ಟು ತಿಳ್ಕೊಳ್ರಿ. ಇನ್ನ ಅದಕ್ಕೆ ಹೇಳ್ತಾರ ಮಿತ, ಅಮಿತ ಮತ್ತು ಕುಂಭಿ. ಇದು ಮಿತ, ಅಮಿತ, ಸ್ವರ ಮತ್ತು ಸತ್ಯ, ಅನೃತ ಅಂದ್ರೆ ಏನು ಬಿಡಿಸ್ಲಿಕ್ಕೆ ಹೊಡ್ತಾರೆ. ಈಗ ಶಬ್ದ ನಿರ್ಣಯ. ಸ್ವರಾಂ ನಿಯಮೋ ಯತ್ರ ಹೆಚ್ಚೋ ನಾಮೈವ ತಾಸ್ಮೃತಾಹ. ಎಲ್ಲಿ ಸ್ವರಗಳ ನಿಯಮ ಅದನ್ನೋ ಅದಕ್ಕೆ ರುಕ್ ಅಂತ ಕರೀತಾರ. ರುಕ್ ಅಂತ ಯಾವಾಗ ಕರಿಬೇಕು? ಸ್ವರಗಳ ನಿಯಮ ಇರಬೇಕು. ಅನ್ಯ ಮಿತಾಕ್ಷರಾಯಾಸ್ತು ತಾ ಗಾಥಾ ಪರಿಕೀರ್ತಿತಾಹ. ಸ್ವರ ನಿಯಮಗಳಿಲ್ಲದೆ ಇರುವಂತಹದ್ದು ಯಾವುದದ ಅಲ್ಲ, ಅದನ್ನ ಗಾಥಾ ಅಂತ ಕರೀತಾರ ಮಿತಾಕ್ಷರದಲ್ಲಿ. ಖಂಡವಾಕ್ಯಾನಿ ಕುಂಭ್ಯಾಸ್ಯುಹು. ಖಂಡವಾಕ್ಯಗಳೇನವ ಅಲ್ಲ, ಅವು ಕುಂಭ್ಯ ಅಂತ ಕರೀತಾವ. ಬರ್ಕೊಂಡು ನಿನ್ನೆ ಬರ್ಸೀನಿ ಎಲ್ಲ. ಅಸಮಾನಿ ಪರಸ್ಪರಂ. ನಿನ್ನೆ ಹೇಳುವಾಗ ಒಂದ್ ಸ್ವಲ್ಪ ವ್ಯತ್ಯಾಸ ಅನಿಸ್ತು ನನಗ. ಸಮಾನವಾದ ಪದಗಳಿರುವ ಭಿನ್ನ ಭಿನ್ನ ವಾಕ್ಯಗಳು ಅಂತ ಬರ್ಸಿದಂಗದ. ಅದ ಅಲ್ಲ, ಇಲ್ಲಿ ಅಸಮಾನಿ ಅಂತಂದಾರ ಶ್ರೀಮದಾಚಾರ್ಯರು. ಅದರಿಂದ ಅಸಮಾನಿ ಅಂತ ಬರ್ಕೋಬೇಕು, ಅಸಮವಾದ ಪದಗಳಿರುವಂತ ಬರ್ಕೋಬೇಕು. ಖಂಡವಾಕ್ಯಾನಿ ಕುಂಭ್ಯಾಸು ರಸಮಾನಿ ಪರಸ್ಪರಂ
ಯಜ್ಞಾಂಗಂ ಯಜುರುದ್ದಿಷ್ಟಂ, ಯಜ್ಞಕ್ಕೆ ಸಂಬಂಧಪಟ್ಟದ್ದನ್ನ ಯಜುಹು ಅಂತಾರೆ. ನಿಗದಂ ವಾಕ್ಯ ಮಾತ್ರಕಂ, ನಿಗದ ಅಂದ್ರೆ ಕೇವಲ ವಾಕ್ಯ ಅಂತ. ಇವು ಹಿಂದೆ ಬರ್ಕೊಂಡಿವಿ. ಶ್ರೀಮದಾಚಾರ್ಯ ಇಲ್ಲಿ ಏನ್ ಕೊಟ್ಟಿದ್ರು ಇದನ್ನೇ ನಾವು ಹಿಂದೆ ಬರ್ಕೊಂಡಿದ್ದೀವಿ. ಇನ್ನ ಮುಂದಿನ ನೋಡ್ರಿ, ಅಕಾರಾರ್ಥತ್ವಾತ್ ನಕಾರಸ್ಯ ಕಿಂಚಿನ್ ಮೂಲಮಿವ. ಈ ನಕಾರವು ಅಕಾರದ ಅರ್ಥವನ್ನೇ ಹೇಳ್ತದಾದ್ರಿಂದ ಕಿಂಚಿನ್ ಮೂಲ. ಅದ್ ಹೆಂಗ ಎಲ್ಲಿ ಹೇಳಿವಿ? ನ ಅನ್ನೋದು ಅನೃತ, ನ ಅನ್ನೋದು ಅನೃತ, ನಿಷೇಧವನ್ನ ಅನೃತ ಅಂತ ಕರೆದಾರಲ್ಲ, ಅದು ಅಕಾರದ ಅರ್ಥ ಹೆಂಗ? ಕಿಂಚಿದ ಅರ್ಥವನ್ನು ಹೇಳ್ತಾ ಇದ್ದರಿಂದ ಅದು ಗಿಡಕ್ಕೆ ಮೂಲ ಇದ್ದಂತೆ. ಯಾಕಂದ್ರ ಯಾರು ಯೋಗ್ಯರಾದವರು ಸತ್ಪಾತ್ರರು ಮನೆಗೆ ಬಂದಾಗ ಇಲ್ಲ ಅಂತ ಹೇಳಬಾರದು ಅಂತ ಹೇಳಿದಾಗ ಬೇರೆ ಸಹಿತ ಗಿಡ ಬಿದ್ದಂತೆ ಅನ್ನೋ ದೃಷ್ಟಾಂತಕ್ಕೆ ನ ಕೊಟ್ಟಾರಲ್ಲಿ, ನ ಅಂಬೋದನ್ನ. ಅದ್ ಹೆಂಗ ಮೂಲ ಆಗ್ತದ ಅಂದ್ರೆ ಕಿಂಚಿತ್, ಪೂರ್ಣ ಸಾದೃಶ್ಯ ಇಲ್ಲ. ಅಕಾರಕ್ಕೂ ನಕಾರಕ್ಕೂ ಪೂರ್ಣ ಸಾದೃಶ್ಯ ಇಲ್ಲ, ಸ್ವಲ್ಪ ಸಾದೃಶ್ಯ ಇದ್ದರಿಂದ ಅದನ್ನು ತಗೊಂಡಿದ್ದೇವೆ. ತಸ್ಮಾತ್ ಮೂಲತ್ವಾದ್ ಅಕಾರಾರ್ಥೋಪಿ ಜ್ಞೇಯವ. ಅದು ನಕಾರಕ್ಕೆ ಅಕಾರವೂ ಮೂಲವಾದದ್ರಿಂದ ಅದರ ಅರ್ಥವನ್ನ ತಗೊಳ್ಬೇಕು. ನೋಡ್ರಿ, ನೋಡಿ ಈ ಮಾತು ಬಹಳ ಮಹತ್ವದ. ಬೆಳಗ್ಗೆ ಹೇಳಿದ ನಾನು, ನ ಅಯೋಗ್ಯಾನಾಂ ಸಮ್ಯಗ್ವಾಚ್ಯ ಇತಿ ಸ್ವಲ್ಪ ಏವ ಪ್ರಕಾಶಿತೋ ಅಸ್ಮಾಭಿಹಿ. ಇದು ಶ್ರೀಮದಾಚಾರ್ಯರು ಏನಂತಾರೆ, ಅಯೋಗ್ಯರಿಗೆ ಎಲ್ಲಾ ಹೇಳಬೇಕಾಗಿಲ್ಲ ಅಂತ ನಾ ಸ್ವಲ್ಪ ಹೇಳಿ ಅಂತ ಬರ್ದಾರ. ಈ ಸೆಂಟೆನ್ಸ್ ಬಹಳ ಇಂಪಾರ್ಟೆಂಟ್ ಅದ, ಅಂಡರ್ಲೈನ್ ಮಾಡಿ ಇಟ್ಕೊಂಡಿರ್ರಿ. ಈ ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡಿ ಇಟ್ಕೊಳ್ರಿ. ಶ್ರೀಮದಾಚಾರ್ಯ ಅಂತಾರೆ, ನ ಅಯೋಗ್ಯಾನಾಂ ಸಮ್ಯಗ್ವಾಚ್ಯ, ಅಯೋಗ್ಯರಿಗೆ ಸಂಪೂರ್ಣವಾಗಿ ಎಲ್ಲ ಅರ್ಥವನ್ನು ತಿಳಿಸಬೇಕು ಅಂತಿಲ್ಲ. ಅದಕ್ಕೆ ಸ್ವಲ್ಪ ಏವ ಪ್ರಕಾಶಿತ ಅಸ್ಮಾಭಿಹಿ. ಬೃಹತಿ ಸಹಸ್ರದ್ದಾಗಲಿ ಅಕಾರದ ಅರ್ಥವಾಗಲಿ ಇಷ್ಟ ಯಾಕೆ ಹೇಳಿವಿ ಅಂದ್ರೆ ಅಯೋಗ್ಯರ ಪಾಲಾಗ್ಬಿಟ್ರೆ ಏನ್ ಮಾಡ್ಬೇಕು ಮುಂದೆಲ್ಲ, ಅದಕ್ಕೆ ಬೇಡ ಅಂತ ಸ್ವಲ್ಪ ಹೇಳಿ ನಿನ್ ಬರದ ಸ್ಪಷ್ಟವಾಗಿ. ಬಹಳ ಕಷ್ಟ. ಇನ್ನ ವಾಚಃ ಉದ್ವರ್ತನಾ ಶಕ್ತೇ ಸ್ವಯಮೇವ ಉದ್ವರ್ತತೆ. ಯಾರಾದ್ರೂ ಯೋಗ್ಯನಾದವನಿಗೆ ಇಲ್ಲ ಅಂತ ಹೇಳಿದ್ರೆ ಆಗ ಆ ಇಲ್ಲ ಅನ್ನೋದು ಅವನ್ನ ಬೀಳಿಸ್ತದ ಅಂತ. ಇಲ್ಲ ಅಂಬೋದು ಅವನ್ ಬೀಳಿಸ್ತ ಏನೋ, ಅದು ತಾ ಬೀಳಂಗಿಲ್ಲ. ಅದು ಯಾವುದು ನಕಾರ ಅಂಬೋದು ಗಿಡ ಅಂತ ಹೇಳಿದಾಗ ಅದು ಬೀಳ್ಬೇಕಾಗಿತ್ತು. ನಾವ್ಯಾಕೆ ಬೀಳ್ತೀವಿ ಅಂದ್ರ ಅದು ಬೀಳುದಿಲ್ಲ, ಇಲ್ಲ ಅನ್ನೋ ಬೀಳ್ತಾನ, ಇಲ್ಲ ಅನ್ನೋ ಬೀಳ್ತಾನ. ವಾಚಃ ಉದ್ವರ್ತನ ಅಶಕ್ತೇಹೇ, ಅಕಾರಕ್ಕ ಅಥವಾ ನಕಾರಕ್ಕ ಬೀಳೋದಿಲ್ಲ, ಅದು ಬೀಳಿಕ್ಕಿಲ್ಲ, ಅಪೌರುಷ ಆದ್ರಿಂದ ನಾವು ಬೀಳ್ತೀವಿ ಅಲ್ರಿ. ಅದ್ ಹೆಂಗ್ರಿ ಅಂದ್ರೆ ಯದ್ದಿ ದೇವತಾಸು ಕರೋತಿ ತದಾತ್ಮನ್ಯಾಪತತಿ. ನಾವು ದೇವತೆಗಳ ವಿಷಯದಲ್ಲಿ ಏನಾದ್ರು ಅಪರಾಧ ಮಾಡಿದ್ರೆ ಅದು ಫಲ ಯಾರಿಗಾಗ್ತದೆ? ನಮಗಾಗ್ತದೆ, ಅವ್ರಿಗೇನಾಗೋದಿಲ್ಲ. ಹಂಗ ಅಕಾರಕ್ಕೆ ಅದ ನಕಾರಕ್ಕೇನಾಗೋದಿಲ್ಲ, ಅದು ಹೇಳಿದ್ದಕ್ಕೆ ನಮಗ ಫಲ ಆಗ್ತದ ಅಂತ ಹಿಂಗ ತಿಳ್ಕೊಳ್ರಿ. ತಸ್ಮಾತ್ ದ್ರವ್ಯದಾನಂ ಜ್ಞಾನದಾನಂ ವಾ ಕಾಲೇ ಪಾತ್ರಾದ್ಯಾದ್ಯನುಸಾರೇಣೇವ ಕುರ್ಯಾತ್. ಆದ್ರಿಂದ ದ್ರವ್ಯದಾನವಾಗಲಿ ಜ್ಞಾನದಾನವಾಗಲಿ ಕಾಲ ಪಾತ್ರಗಳನ್ನು ನೋಡ್ಕೊಂಡು ಕೊಡ್ರಿ. ಕಾಲ ಪಾತ್ರಗಳನ್ನು ನೋಡ್ಕೊಂಡು ಕೊಡ್ರಿ, ಹಂಗೆ ಕೊಡ್ಬೇಡ್ರಿ. ಸರಿ ಹೋತಾ? ಮುಂದ ಅಕಾರಸ್ಯ ಓಂಕಾರತಾತು ಅಕಾರ ಲೋಪೇನೈವ ಜಾತೆ ಇತಿ ಸತ್ಯಂ ಓಂಕಾರ. ಅಕಾರ ಇದು ಓಂಕಾರ ಹೆಂಗಾತು ಅಂದ್ರೆ ಅಲ್ಲಿ ಅಕಾರ ಲೋಪ ಆತು. ಯಾಕ ಊ ಕೂಡ್ಕೊಂಡು ಓ ಆಗ್ಬಿಡ್ತಲ್ಲಿ. ಅಕಾರ ಲೋಪ ಆತಂದ್ರೆ ಒಂದ್ರೊಳಗೊಂದು ಸೇರ್ಕೊಂಡ್ಬಿಡ್ತದು. ಅಕಾರಸ್ಯ ಓಂಕಾರತಾತು, ಅಕಾರವು ಓಂಕಾರವೆನಿಸಿದ್ದಾದ್ರೂ ಅಕಾರ ಲೋಪೇನೈವ ಜಾತ ಇತಿ ಸತ್ಯಂ ಓಂಕಾರ. ಆದ್ರಿಂದಲೇ ಓಂಕಾರಕ್ಕೆ ಸತ್ಯ ಅಂತ ಕರಿತೀವಿ. ಅಕಾರಸ್ಯ ಆದೌ ಸ್ಥಿತತ್ವೇನ ಚ ಯಥಾರ್ಥ ರೂಪತ್ವಾತ್. ಮೊದಲಿಗೆ ಅದ ಓಂಕಾರದೊಳಗೆ ಬಿಡಿಸಿದಾಗ ಅದಕ್ಕೆ ಯಥಾರ್ಥ ರೂಪ ಅಂತ ಕರ್ಸ್ಕೊಂಡದ. ಇನ್ನು ಉಕಾರಾದಿ ವಿಕಾರ ಸಹಿತತ್ವಾತ್ ಪುಷ್ಪ ಫಲಾತ್ಮಕಶ್ಚ. ಉಕಾರ ಮತ್ತು ಮಕಾರವೆಂಬುವಂತಹ ವಿಕಾರ ಅಂದ್ರೆ ವ್ಯಾಖ್ಯಾನ ಸಹಿತವಾದರಿಂದ ಪುಷ್ಪ ಫಲಾತ್ಮಕವಾಗಿದೆ. ಸರಿ. ಅಕಾರಸ್ಯ ಅರ್ಥರೂಪ ಸನ್ನೇವಚ ಭಗವಾನ್ ಸ್ತಮೇವ ಓಂಕಾರೋ ಭಕ್ತಿ. ಅಕಾರದ ಅರ್ಥವೆನಿಸುವಂತಹದ್ದಾಗಿದ್ದನ್ನೇ ಭಗವಂತ ಓಂಕಾರವನ್ನ ಹೇಳಿಗತಾನ. ಇವೆಲ್ಲ ಆಗಿದ್ದ ಪಾಠ ಶ್ರೀಮದಾಚಾರ್ಯ ತಮ್ಮ ವಾಕ್ಯದಲ್ಲಿ ಹೇಳ್ಕೊತ್ ಬರ್ಲಿಕತ್ತಾರ. ಅತಶ್ಚ ಸತ್ಯಂ ಓಂಕಾರ. ಸತ್ಯ ಅಂದ್ರೆ ಓಂಕಾರ. ಯಂ ಅರ್ಥಂ ಓಂಕಾರೋ ಭಕ್ತಿ ತಮೇವ ಭಕ್ತಿ ಇತಿ. ಓಂಕಾರ ಏನರ್ಥ ಹೇಳ್ತದೋ ಅಕಾರದೇ ಅರ್ಥ ಹೇಳ್ತದ, ಅಕಾರ ಏನರ್ಥ ಹೇಳ್ತದೋ ಓಂಕಾರದೇ ಹೇಳ್ತದ. ನಕಾರಸ್ತು ತ್ವಚ್ಛಿರಸ್ಕತ್ವಾತ್ ಮೂಲಭೂತಸ್ಯ ಅಕಾರಾಂತೆ ಸ್ಥಿತಿ ರೂಪತ್ವಾತ್ ಅಯಥಾಸ್ಥಿತೇ ಅಸತ್ಯ ರೂಪ. ಅನೃತ ಅಂತದ ನೋಡ್ರಿ ಅದು ನಕಾರ. ನಕಾರ ತ್ವಚ್ಛಿರಸ್ಕತ್ವಾತ್, ನಕಾರವು ಏನಾಗಿದದು ಅಂದದ ಆಚಾರ ನೋಡ್ರಿ. ನಕಾರಕ್ಕೆ ಅನೃತ ಅಂತ ಹೆಂಗ್ ಕರೆದ್ರಿ ಇದಂತ್ರ ಗೊತ್ತಾತು. ಓಂಕಾರವನ್ನ ಮತ್ತ ಅ ಪ್ಲಸ್ ಉ ಮ ಅಂತ ಹೇಳಿದ್ರಿ, ಓಂಕಾರ ಅದೆಲ್ಲ ಸರಿ ಆಯ್ತು. ನಕಾರ ಇದು ಅಕಾರದ ಅರ್ಥ ಅನೃತ ಹೆಂಗ್ ಕರ್ಸ್ಕೋತದ ಅಂದ್ರೆ ಅದಕ್ಕೆ ವ್ಯಾಖ್ಯಾನ ಮಾಡ್ಲಿಕತ್ತಾರ. ನಕಾರಸ್ತು ಅಚ್ ಶಿರಸ್ಕತ್ವಾತ್. ಅದ್ ಹೆಂಗ್ ಬಿಡಿಸ್ಕೋಬೇಕು ಪದಚ್ಛೇದವನ್ನ ಅಂದ್ರ ನಕಾರಸ್ತು ಅಚ್ ಶಿರಸ್ಕತ್ವಾತ್. ವಾಕ್ಯ ಪ್ರಯೋಗ ಬಹಳ ಗಂಭೀರದ, ಬರ್ಕೊಂಡ್ಬಿಡ್ರಿ ಅದನ್ನ.
ನಕಾರಸ್ತು ಅಚ್ ಶಿರಸ್ಕತ್ವಾತ್. ಅಚ್ ಅಂದ್ರ ಸಣ್ಣ ಸಣ್ಣ ಅಂತ ಯಾಕೆ ಹೇಳಿಕತ್ತೀರಿ ಅಂತ ಹಂಗ ಹೇಳ್ಬಾರ್ದು. ಖರೆ ಅಂದ್ರ ಆ ಅಂತ ಹೇಳ್ಬೇಕು. ಸಣ್ಣ ಅಂತ ನಮ್ಮಲ್ಲಿ ಎದುರಿ ಕೂತೋಸಲ ಹೇಳಿವಿ ಅಂತ ತಿಳ್ಕೊಳ್ರಿ. ಅದಕ್ಕೆ ಅಚ್ ಶಿರಸ್ಕ ಅಂದ್ರೆ ಅಕಾರದಿಂದ ಕೂಡದ. ಹೆಂಗ್ ಕೂಡದ? ನ ಪ್ಲಸ್ ಅಂತ ಕೂಡದ. ಇದೇ ಅಕಾರ ಮೊದಲಿಗಿದ್ದಿದ್ರ ಅದರ ಅರ್ಥ ಬೇರೆ ಇರ್ತಿತ್ತು. ನ ಬಂದ ಮೇಲೆ ಬಂದದ್ರಿಂದ ಅದೇನ್ ಅರ್ಥ ಹೇಳ್ಬೇಕು? ಈಗ ಅದು ನಿಷೇಧಾರ್ಥವನ್ನೇ ಹೇಳ್ಬೇಕು ಅಂತ ಹೇಳಿದೆ. ಯಾಕಂದ್ರೆ ಅಯಥಾರ್ಥ ಆಗ್ಬಿಡ್ತದ. ನ ಅನ್ನೋದು ನಿಷೇಧ ಬಂದು ಬಂದದ್ರಿಂದ ನಿಷೇಧಾರ್ಥಕವಾಗ್ಬಿಡ್ತದು ಅಂತ ತಿಳಿಸಿಕತ್ತಾರ. ನಕಾರಸ್ತು ಅಚ್ಚ ಶಿರಸ್ಕತ್ವಾತ್ ಮೂಲಭೂತಸ್ಯ ಅಕಾರಸ್ಯ ಅಂತೆ ಸ್ಥಿತರೂಪತ್ವಾತ್. ಮೂಲವಾದ ಅಕಾರವು ನಕಾರದ ಕೊನೆಗೆ ಬಂದದ್ರಿಂದ ಅಯಥಾಸ್ಥಿತೇ ಅಸತ್ಯ ರೂಪ. ಯಥಾಸ್ಥಿತ ಆಗಲಿಲ್ಲ, ಅಯಥಾಸ್ಥಿತವಾದದ್ರಿಂದ ಅದೇನ್ ಕರ್ಕೋತದ? ಅಸತ್ಯ ರೂಪವಾಗ್ತದ. ಓಂಕಾರ ಸತ್ಯ ರೂಪ, ನಕಾರ ಅಸತ್ಯ ರೂಪ. ಯಾಕ? ಓಂಕಾರದಲ್ಲಿ ಅಕಾರವು ಮೊದಲಿಗೆ ಬರ್ತದ, ನಕಾರದಲ್ಲಿ ಅಕಾರವು ಕೊನೆಗೆ ಬರ್ತದ. ತಥಾಪಿ ಅಕಾರಸ್ಯ ನಕಾರಸ್ಯ ಚ ಏಕಾರ್ಥತ್ವಾತ್ ಮೂಲಭೂತಶ್ಚ. ಆದ್ರೂ ಅಕಾರ ನಕಾರಗಳು ಒಂದೇ ಅರ್ಥದಿಂದ ಮೂಲ ಆಗ್ತದ, ಏನ್ ತಪ್ಪಲ್ಲ. ತಸ್ಮಾತ್ ಅಕಾರಸ್ಯ ಏತದೃಥ ಭಾಗಾದಿಕಮಪಿ ವ್ಯಾಖ್ಯಾನಂ. ಅಷ್ಟೇ ಅಲ್ಲ, ಅಕಾರದ ವ್ಯಾಖ್ಯಾನ ಯಾವುದು? ಸ್ತೋಭಾಕ್ಷರಗಳೂ ಕೂಡ ಸಾಮಗಾನ ಮಾಡುವಾಗ ಹಾವು ಇತ್ಯಾದಿ ಏನು ಬರ್ತಾವ ಅವು ಕೂಡ ಹೌದು. ತಸ್ಮಾತ್ ವಿಜಾನತಃ ಸರ್ವಮಪಿ ಭಗವನ್ನಾಮೈವ. ತಿಳಿದುಕೊಳ್ಳುವನಿಗೆ ಎಲ್ಲವೂ ಭಗವಂತನ ನಾಮ. ತಿಳಿದುಕೊಳ್ಳುವಂತಹ ತಾಕತ್ತಿದ್ರೆ ಎಲ್ಲವೂ ಭಗವನ್ನಾಮವೆನಿಸಿದೆ. ಶ್ರೀಕೃಷ್ಣಾರ್ಪಣಮಸ್ತು.